ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಅಮೆಝಾನಲ್ಲಿ ನೀವ್ಯಾರೋ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಮುಂದೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಅಮೆಝಾನಲ್ಲಿ ಇವಾಗ ಹೊಸದಾಗಿ ಒಂದು ನಿಯಮ ಬಂದಿದೆ. ಏನು ನಿಯಮ ಅಥವಾ ಏನು ರೂಲ್ಸು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನು ಮುಂದೆ ನೀವ್ಯಾರೋ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಾ ಇದ್ದೀರೋ ಅಂದರು. ಸೊ ಇನ್ನು ಮುಂದೆ ನಾವು ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಬೇಕೋ ಬೇಡವೋ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇನ್ನು ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಅಮೆಝಾನಲ್ಲಿ ನೀವ್ಯಾರು ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಮುಂದೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ನೀವು ಅಮೆಝಾನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಿದ್ದೀರಾ ಅಂದರೆ ಇನ್ನೂ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಈ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಲೈಕ್ ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಸೊ ಈ ಒಂದು ವಸ್ತುಗಳನ್ನು ನೀವು ಇನ್ನು ಮುಂದೆ ಅಮೆಝಾನಲ್ಲಿ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋ ಒಂದು ರೂಲ್ಸ್ ಏನಿದೆ ಇದನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಇನ್ನು ಮುಂದೆ 7 ಡೇಸ್ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಜಾಗದಲ್ಲಿ 7 ಡೇಸ್ ಸರ್ವಿಸ್ ಸೆಂಟರ್ ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ನಿಮಗೆ ಏನಾದ್ರು ಪ್ರಾಡಕ್ಟ್ ಏನಾದ್ರು ಪ್ರಾಬ್ಲಮ್ ಆಯಿತು ತೊಗೊಂಡ್ಮೇಲೆ ಅಂದರೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ವಿಚಾರಿಸಿ, ಸೊ ಅವ್ರ ಹತ್ರ ಏನಾದ್ರು ಸರಿಯಾಗುತ್ತೆ ಅಂದರೆ ಅಲ್ಲೇ ಹೋಗಿ ಸರಿ ಮಾಡಿಸ್ಕೊಬೇಕಾಗುತ್ತೆ. ಇನ್ ಕೇಸ್ ಸರಿಯಾಗಲ್ಲ ಅಂದರೆ ನೀವು ಆ ಒಂದು ಪ್ರಾಡಕ್ಟ್ನ ಸರ್ವಿಸ್ ಸೆಂಟರ್ ಅವ್ರ ಹತ್ರ ವಿಚಾರಿಸಿ ಅವ್ರ ಹತ್ರ ಒಂದು ಡಿನೈನಿಂಗ್ ಲೆಟರ್ ಅಂತ ಬರುತ್ತೆ, ಆ ಒಂದು ಲೆಟರ್ನ ತೊಗೊಂಬಂದು ಅಮೆಝಾನ್ ಅವ್ರಿಗೆ ಸಬ್ಮಿಟ್ ಮಾಡಿ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಒಂದು ರೂಲ್ಸ್ನ ಅಮೆಝಾನಲ್ಲಿ ಇವಾಗ ತೊಗೊಂಬಂದಿದ್ದಾರೆ. ಇದು ಬಂದು ಇವಾಗ ಮೇನ್ ಬ್ರ್ಯಾಂಡ್ಗಳ ಮೇಲೆ ತೊಗೊಂಬಂದಿದ್ದಾರೆ ಅಮೆಝಾನಲ್ಲಿ. ಎಲ್ಲ ಒಂದು ಕಂಪನಿ ಬ್ರ್ಯಾಂಡ್ಗಳ ಮೇಲೂ ತಂದಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಂಪನಿಗಳ ಬ್ರ್ಯಾಂಡ್ಗಳ ಮೇಲೂ ತಂದೆ ತರ್ತಾರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಲ್ಲಿ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಈ ಒಂದು ರೂಲ್ಸು ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ನಲ್ಲಿ ಆಲ್ರೆಡಿ ಮುಂಚೆಯಿಂದಲೂ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೆ. ಅಮೆಝಾನಲ್ಲಿ ಈ ಒಂದು ರಿಟರ್ನ್ ಪಾಲಿಸಿ ಚೇಂಜ್ ಆಗಿದೆ ಅಂತ. ಇವಾಗ ಅದೇ ಒಂದು ದಾರಿಲಿ ಅಮೆಝಾನಲ್ಲೂ ಅವರು ಕೂಡ ಇದ್ದಾರೆ. ಸೊ ಇದನ್ನು ಕೇಳಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಫ್ಲಿಪ್ಕಾರ್ಟ್ಗಿಂತ ಅಮೆಝಾನಲ್ಲಿ ತುಂಬ ಜನ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಾಯಿದ್ರು. ಯಾಕಂದರೆ ಅಮೆಝಾನಲ್ಲಿ ಒಂದು ಸರ್ವಿಸ್ ತುಂಬಾ ಚೆನ್ನಾಗಿದೆ ಮತ್ತು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಡ್ತಾರೆ, ಜಾಸ್ತಿ ಸ್ಕ್ಯಾಮ್ ಆಗೋಲ್ಲ. ಸೊ ಈ ಒಂದು ಉದ್ದೇಶದಿಂದ ತುಂಬ ಜನ ಅಮೆಝಾನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತಾಯಿದ್ರು. ಬಟ್ ಆದರೆ ಇವಾಗ ಈ ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಚೇಂಜಸ್ ಮಾಡಿ ತುಂಬಾ ಬೇಜಾರು ಮಾಡಿದ್ದಾರೆ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ನು ಮುಂದೆ ನಾವು ಆನ್ಲೈನಲ್ಲಿ ಪ್ರಾಡಕ್ಟ್ ತೊಗೊಬೇಕಾದ್ರೆ 2-3 ಸತಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ತೊಗೊಂಡ್ರು ನಮ್ಮ ಪ್ರಾಡಕ್ಟ್ಗೆ ನಾವೇ ಹೊಣೆ ಆಗಿರ್ತೀವಿ. ಇನ್ನು ಮುಂದೆ ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು ಹೊಣೆ ಆಗಿರೋದಿಲ್ಲ. ಇವಾಗ ಅವರು ಆ ಹೊಣೆನ ನಮ್ಗಳ ಮೇಲೆ ಹಾಕ್ತಾ ಇದ್ದಾರೆ. ಇದು ಕೇಳಿ ತುಂಬಾ ಬೇಜಾರಾಯಿತು. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ನಾನು ಈ ಒಂದು ಫ್ಲಿಪ್ಕಾರ್ಟ್ಗಾಗಿರ್ಬೋದು, ಅಮೆಝಾನ್ ಅವರಿಗಾಗಿರ್ಬೋದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಮುಂಚೆ ಯಾವ ರೀತಿ ಇತ್ತು 7 ಡೇಸ್ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ವಾರಂಟಿ ಅಂತ, ಅದನ್ನು ದಯವಿಟ್ಟು ವಾಪಸ್ ತೊಗೊಂಬನ್ನಿ. ಸೊ ಇದರಿಂದ ತುಂಬ ಕಸ್ಟಮರ್ಸ್ಗಳಿಗೆ ಎಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಆನ್ಲೈನಲ್ಲಿ ಈ ಒಂದು ಮೊಬೈಲ್ಗಳನ್ನ ಹೆಚ್ಚಾಗಿ ಆರ್ಡ್ರ್ ಮಾಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಫ್ಲ್ಯಾಗ್ಶಿಪ್ ಒಂದು ಮೊಬೈಲ್ಗಳು, ಫ್ಲ್ಯಾಗ್ಶಿಪ್ ವಸ್ತುಗಳನ್ನು ಜಾಸ್ತಿ ಆರ್ಡ್ರ್ ಮಾಡ್ತಾರೆ. ಎಲ್ಲ ತುಂಬ ಮೊಬೈಲ್ಗಳು, ತುಂಬ ಟಿ ವಿಗಳನ್ನು ಆರ್ಡ್ರ್ ಮಾಡ್ತಾರೆ. ಸೊ ನಂಬಿ ಆರ್ಡ್ರ್ ಮಾಡೋದ್ರಿಂದಾಗಿ ದಯವಿಟ್ಟು ಈ ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ವಾಪಸ್ ತೊಗೊಬನ್ನಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಹತ್ರ ತೊಗೊಳ್ಳೋ ಬದಲು ನಾವು ಆಫ್ಲೈನಲ್ಲೇ ತೊಗೊಳೋದು ತುಂಬ ಒಳ್ಳೆಯದಿರುತ್ತೆ. ಯಾಕಂದರೆ ಆಫ್ಲೈನಲ್ಲಿ ನಾವು ಒಂದು 5-10 ನಿಮಿಷ ಆ ಒಂದು ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ನೋಡ್ಬೋದು. ಸೊ ನಿಮ್ಮ ಹತ್ರ ಅದು ಟೆಸ್ಟಿಂಗು ಇರೋದಿಲ್ಲ. ಅಟ್ಲೀಸ್ಟ್ ನೀವು ಈ ರೀತಿ ಒಂದು 7 ಡೇಸು ಅಥವಾ 5 ಡೇಸ್ ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ವಾರಂಟಿ ಅನ್ನೋದನ್ನು ಕೊಡ್ತು ಅಂದರೆ ನಮಗೂ ಒಂದು ಧೈರ್ಯ ಇರುತ್ತೆ ನಿಮ್ಮ ಹತ್ರ ಖರೀದಿ ಮಾಡೋದಕ್ಕೆ. ಇಷ್ಟು ದಿನ ನಾವು ಆರ್ಡ್ರ್ ಮಾಡ್ತಾ ಇದ್ದಿದ್ದು ಕೂಡ ಒಂದು ಅದೇ ಉದ್ದೇಶದಿಂದ. ಸೊ ಏನೇ ಒಂದು ಸಮಸ್ಯೆ ಇದ್ದರೂ ಈ ಒಂದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಸೊ
ನಮ್ಮ ಒಂದು ಪ್ರಾಡಕ್ಟ್ನ ತೊಗೊತಾರೆ, ವಾಪಸ್ ತೊಗೊತಾರೆ. ಸೊ ಆ ರೀತಿ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇಷ್ಟು ದಿನ ತೊಗೊತಾ ಇದ್ವಿ. ಬಟ್ ಇವಾಗ ನೀವು ಈ ರೀತಿ ಮಾಡ್ತಾ ಇರೋದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಎಕ್ಸ್ಪೆಷಲಿ ನನಗಂತೂ ಈ ಒಂದು ರೂಲ್ಸಿಂದ ತುಂಬಾ ಸಮಸ್ಯೆ ಆಗಿದೆ. ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಅಂದರೆ ಸುಮಾರು ಒಂದು ತಿಂಗಳಾಯಿತು, ಒಂದು ತಿಂಗಳಿಂದ ನಾನೊಂದು ಬೇಸಿಕ್ ಸೆಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಒಂದು ಬೇಸಿಕ್ ಸೆಟ್ಟಲ್ಲಿ ನನಗೆ ಫ್ಲಿಪ್ಕಾರ್ಟ್ ಕಡೆಯಿಂದ ತುಂಬಾ ಇಶ್ಯೂ ಆಯಿತು. ಸೊ ಏನು ಇಶ್ಯೂ ಆಯಿತು ಅಂದರೆ, ನಾನು ಒಂದು ಸ್ಯಾಮ್ಸಂಗಿಂದು ಒಂದು ಬೇಸಿಕ್ ಸೆಟ್ನ ಆರ್ಡ್ರ್ ಮಾಡಿದ್ದೆ, ಇದೇ ಬೇಸಿಕ್ ಸೆಟ್ಟು. ಸೊ ಈ ಒಂದು ಮೊಬೈಲ್ನ ನಾನು ಆರ್ಡ್ರ್ ಮಾಡಿದ್ದೆ ಸುಮಾರು ಡಿಸೆಂಬರ್ 14ನೇ ತಾರೀಕಲ್ಲಿ ನಾನು ಮೊದಲನೇ ಒಂದು ಆರ್ಡರ್ ಮಾಡಿದ್ದೆ, ಇದೇ ಫೋನ್ನ ಆರ್ಡ್ರ್ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಬಂದಾಗ ಏನಾಯಿತು, ಈ ಒಂದು ಮೊಬೈಲಲ್ಲಿ ರಿಸೀವರ್ ಸ್ಪೀಕರ್ ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲಿ ಏನು ರಿಸೀವರ್ ಸ್ಪೀಕರ್ ಇದೆ, ಈ ಒಂದು ರಿಸೀವರ್ ಸ್ಪೀಕರ್ ವರ್ಕ್ ಆಗ್ತಿರಲಿಲ್ಲ, ಜೊತೆಗೆ ವೈಬ್ರೇಷನ್ ಅನ್ನೋದು ವರ್ಕ್ ಆಗ್ತಿರಲಿಲ್ಲ. ಅದಕ್ಕೆ ಫ್ಲಿಪ್ಕಾರ್ಟ್ನವ್ರಿಗೆ ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕೂಡ ವಿಚಾರಿಸಿದೆ. ಸೊ ಅವ್ರು ಹೇಳಿದ್ದು, ಈ ಒಂದು ಮೊಬೈಲ್ಗೆ ಯಾವುದೇ ರೀತಿ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದು ಅವೈಲೇಬಲ್ ಇಲ್ಲ, ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ವಿಚಾರಿಸಿ, ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿದೆ. ಸೊ ಹಾಗಾಗಿ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ನಾನು ಸರ್ವಿಸ್ ಸೆಂಟ್ರಿಗೆ ಹೋಗಿ ವಿಚಾರಿಸಿದಾಗಲೂ ಅವ್ರು ಹೇಳಿದಿಷ್ಟೇ, ಈ ಒಂದು ಮೊಬೈಲು ಅಬ್ರಾಡ್ ಮಾಡಲು ಸೀರಿಯಲ್ ನಂಬರು ನಮ್ಮ ಸಿಸ್ಟಮಲ್ಲಿ ತೊಗೊತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಒಂದು ಮೊಬೈಲಲ್ಲಿ ಏನು IMEI ನಂಬರ್ ಇರುತ್ತೆ, ಈ ಒಂದು IMEI ನಂಬರು ಅವ್ರ ಸಿಸ್ಟಮಲ್ಲಿ ತೊಗೊತಾ ಇಲ್ವಂತೆ. ಇದು ಬಂದು ಅಬ್ರಾಡ್ ಮಾಡಲ್ಲಂತೆ. ಅಂದರೆ ಈ ಮೊಬೈಲಲ್ಲ, ನಾನು ಅದನ್ನು ರಿಟರ್ನ್ ಮಾಡಿದ್ದೀನಿ, ಬಟ್ ಹೇಳ್ತಾ ಇರೋದು. ಸೊ ಈ ಒಂದು ಮೊಬೈಲು ಅಬ್ರಾಡ್ ಮಾಡಲ್ಲ ಅಂತ ಅವರು ಹೇಳಿ ಕಳಿಸಿದರು. ಆಮೇಲೆ ನಾನು ಅದನ್ನೇ ಫ್ಲಿಪ್ಕಾರ್ಟ್ ಅವರಿಗೆ ಹೇಳಿದಾಗ, ಸೊ ಸರಿ ಆಯಿತು, ಹಾಗಾದರೆ ನೀವು ಸರ್ವಿಸ್ ಸೆಂಟರ್ ಅವ್ರ ಹತ್ರ ಒಂದು ಡಿನೈನಿಂಗ್ ಲೆಟರ್ ತೊಗೊಂಬನ್ನಿ. ಸೊ ಒಂದು ಡಿನೈನಿಂಗ್ ಲೆಟರ್ ತೊಗೊಂಬಂದರೆ ನಾವು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ನಾನು ಮತ್ತೆ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ತಕ್ಕೆ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ದು, ಡಿನೈನಿಂಗ್ ಲೆಟರ್ ನಮ್ಮ ಬಳಿ ಅವೈಲೇಬಲ್ ಇಲ್ಲ, ಸೊ ನೀವು ಹಾಗೆ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಆಮೇಲೆ ನಾನು ಅದನ್ನೇ ಹೇಳಿದ್ರು, ಅವರು ನಂಬಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ನಾನು ಟ್ವಿಟ್ಟರಲ್ಲಿ ಒಂದು ಕಂಪ್ಲೇಂಟ್ ಕೂಡ ರೇಸ್ ಮಾಡಿದೆ, ಈ ರೀತಿ ನನಗೆ ಸಮಸ್ಯೆ ಆಗಿದೆ ಅಂತ. ಸೊ ಆಮೇಲೆ ಅವರು ರೆಸ್ಪಾಂಡ್ ಮಾಡಿ ಈ ಒಂದು ಮೊಬೈಲ್ನ ರೀಪ್ಲೇಸ್ಮೆಂಟ್ ಮಾಡಿಕೊಟ್ರು. ಸೊ ರೀಪ್ಲೇಸ್ಮೆಂಟ್ ಮಾಡಿಕೊಟ್ಮೇಲೆ ಸೆಕೆಂಡ್ ಟೈಮಿಗೆ ನನಗೆ ಫೋನ್ ಚೆನ್ನಾಗಿರೋದು ಕಳಿಸ್ಕೊಟ್ರು, ಆದರೆ ಗೋಲ್ಡ್ ಕಲರಲ್ಲಿ ಕಳಿಸ್ಕೊಟ್ರು. ನನಗೆ ಆ ಒಂದು ಗೋಲ್ಡ್ ಕಲರು ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ಫೋನ್ ತುಂಬಾ ಚೆನ್ನಾಗಿತ್ತು, ಆದರೆ ಕಲರ್ ಚೇಂಜ್ ಇತ್ತು. ನಾನು ಆರ್ಡ್ರ್ ಮಾಡಿದ್ದು ಬಂದು ಬ್ಲ್ಯಾಕ್ ಕಲರು, ಬಟ್ ಅವ್ರು ನನಗೆ ಕಳಿಸಿದ್ದು ಗೋಲ್ಡ್ ಕಲರು. ಸೊ ನನಗೆ ಆ ಗೋಲ್ಡ್ ಕಲರ್ ಅಷ್ಟೇನು ಇಷ್ಟ ಆಗಲಿಲ್ಲ, ಹಂಗಾಗಿ ನಾನು ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿದೆ. ಆವಾಗ ಆರಾಮಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಟ್ರು. ಸೊ ಅವಾಗೇನು ಚರ್ಚೆ ಮಾಡಲಿಲ್ಲ, ಸೊ ರೀಪ್ಲೇಸ್ಮೆಂಟ್ ಮಾಡಿಕೊಟ್ರು. ಆಮೇಲೆ ಮೂರನೇ ಸತಿ ಕಳಿಸಿದ್ರು ಮತ್ತೆ ಇನ್ನೊಂದು ಮೊಬೈಲ್ನ. ಸೊ ಅದು ಕೂಡ ಅಷ್ಟೇ ಬ್ಲೂ ಕಲರ್ ಮೊಬೈಲ್ ಕಳಿಸ್ಕೊಟ್ಟಿದ್ರು. ಸೊ ನಾನು ಆರ್ಡ್ರ್ ಮಾಡಿದ್ದು ಬ್ಲ್ಯಾಕ್ ಮೊಬೈಲು, ಬಟ್ ನನಗೆ ಕಳಿಸಿದ್ದು ಬ್ಲೂ ಕಲರ್ ಮೊಬೈಲು. ಸೊ ಆ ಒಂದು ಮೊಬೈಲಲ್ಲೂ ಅಷ್ಟೇ ಸ್ವಲ್ಪ ಇಲ್ಲಿ ಸ್ಕ್ರೀನ್ ಹತ್ರ ಡ್ಯಾಮೇಜ್ ಆಗಿತ್ತು, ಈ ಒಂದು ಸ್ಕ್ರೀನ್ ಹತ್ರ ಸ್ಕ್ರ್ಯಾಚಸ್ಗಳಾಗಿತ್ತು. ಸೊ ಹಂಗಾಗಿ ನಾನು ಆ ಫೋನು ಕೂಡ ಬೇಡ ಅಂತ ಹೇಳಿ ಕಳಿಸ್ಕೊಟ್ಟೆ. ಸೊ ಅದು ಕಳಿಸಿದಾಗ ನಾನು ರೀಫಂಡ್ ಮಾಡಿಸ್ಕೊಂಡೆ. ಸೊ ಸೆಲ್ಲರ್ ಹತ್ರನೇ ಏನೋ ಸಮಸ್ಯೆ ಇರಬೇಕು ಅಂತ ರಿಟರ್ನ್ ಮಾಡಿಸಿ ನಾನು ಅಮೌಂಟ್ನ ರೀಫಂಡ್ ಮಾಡಿಸ್ಕೊಂಡ್ಮೇಲೆ ನಾನು ಸೆಕೆಂಡ್ ಟೈಮಿಗೆ ಬೇರೆ ಸೆಲ್ಲರ್ ಹತ್ರ ನಾನು ಈ ಒಂದು ಮೊಬೈಲ್ನ ಆರ್ಡ್ರ್ ಮಾಡಿದೆ ಫ್ಲಿಪ್ಕಾರ್ಟ್ನಲ್ಲೇ. ನಾನು ಸ್ಯಾಮ್ಸಂಗ್ ಸೆಲ್ಲರು, ಮೇನ್ ಸ್ಯಾಮ್ಸಂಗಿನ ಏನು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾರೆ ಆ ಸೆಲ್ಲರ್ ಹತ್ರನೇ ನಾನು ಆರ್ಡ್ರ್ ಮಾಡಿದೆ. ಅಂದರೆ ಫ್ಲಿಪ್ಕಾರ್ಟ್ನಲ್ಲೇ ನಾವು ಸೆಲ್ಲರ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಹಂಗಾಗಿ ನಾನು ಸೆಲ್ಲರ್ನ ಅಲ್ಲೇ ಸೆಲೆಕ್ಟ್ ಮಾಡಿ ಸ್ಯಾಮ್ಸಂಗಿನ ಏನು ಸೆಲ್ಲರ್ ಇದ್ದರು ಮೇನ್ ಸೆಲ್ಲರು ಅವ್ರನ್ನೇ ನಾನು ಅವ್ರಿಗೆ ಆರ್ಡ್ರ್ ಕೊಟ್ಟೆ. ಸೊ ಅವರು ಕಳಿಸ್ಕೊಟ್ರು, ಇದೇ ಮೊಬೈಲ್ ಕಳಿಸ್ಕೊಟ್ಟಿದ್ದವರು. ಸೊ ಈ ಒಂದು ಮೊಬೈಲ್ ಕಳಿಸ್ಕೊಟ್ಟಾಗಲೂ ಅಷ್ಟೇ ಇದರಲ್ಲೂ ಸಮಸ್ಯೆ ಇತ್ತು. ಸೊ ಈ ಒಂದು ಫೋನಲ್ಲಿ ಏನಪ್ಪ ಸಮಸ್ಯೆ ಇತ್ತು ಅಂದರೆ, ಫೋನು ತುಂಬ ಚೆನ್ನಾಗಿದೆ, ಸೊ ಫೋನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೆ ಇದರಲ್ಲಿ ಬ್ಯಾಟ್ರಿ ಇಶ್ಯೂ ಇದೆ. ಬ್ಯಾಟ್ರಿ ಏನಪ್ಪ ಇಶ್ಯೂ ಇದೆ ಅಂದರೆ, ಈ ಒಂದು ಮೊಬೈಲಲ್ಲಿ ನಾವು ಬ್ಯಾಟ್ರಿ ಹಾಕಿ ಫೋನ್ ಆನ್ ಮಾಡ್ತು ಅಂದರೆ ಆನ್ ಆಗ್ತಾ ಇಲ್ಲ, ಅದೇ ಚಾರ್ಜಿಗೆ ಹಾಕ್ಬಿಟ್ಟು ಆನ್ ಮಾಡ್ತು ಅಂದರೆ ಆನ್ ಆಗ್ತಾ ಇದೆ. ಸೊ ಈ ರೀತಿ ಆಯ್ತಾ ಇತ್ತು. ಆಮೇಲೆ ಬ್ಯಾಟ್ರಿ ನಾನು ಒಂದು ಸತಿ ನೀಟಾಗಿ ಚೆಕ್ ಮಾಡಿದಾಗ ಗೊತ್ತಾಯಿತು, ಬ್ಯಾಟ್ರಿ ಸ್ವಲ್ಪ ಬೆಂಡ್ ಆಗಿತ್ತು, ಜೊತೆಗೆ ನಾವು ಅದೇನು ಬ್ಯಾಟ್ರಿ ಹಾಕ್ತೀವಿ ಸೊ ಆ ಒಂದು ಜಾಗದಲ್ಲಿ ಡ್ಯಾಮೇಜ್ ಕೂಡ ಆಗಿತ್ತು. ಸೊ ಅದನ್ನು ನಾನು ಫೋಟೋನು ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ಡ್ಯಾಮೇಜ್ ಆಗಿತ್ತು. ಸೊ ಆಮೇಲೆ ನಾನು ಫ್ಲಿಪ್ಕಾರ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ, ಈ ಒಂದು ಪ್ರಾಡಕ್ಟು ನಾವು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ಲ, ಸರ್ವಿಸ್ ಸೆಂಟ್ರಿಗೆ ಹೋಗಿ ವಿಚಾರಿಸಿ, ಸೊ ಅವರು ಸರಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಮತ್ತು ನಾನು ಅವ್ರ ಹತ್ರ ಹೋಗಿ ವಿಚಾರಿಸಿದಾಗ ಏನಾಯಿತು, ಈ ಒಂದು ಮೊಬೈಲು ಫೇಕ್ ಮೊಬೈಲ್ ಅಂತ ಹೇಳಿ ಕಳಿಸಿದರು. ಸೊ ಫೇಕ್ ಮೊಬೈಲ್ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸೊ ಮತ್ತೆ ನಾನೇನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ, ಅಷ್ಟಕ್ಕೆ ಸುಮ್ಮನೆ ಆದೆ. ಆಮೇಲೆ ನಾನು ಬೇರೆ ಒಂದು ಮೊಬೈಲ್ದು ಬ್ಯಾಟ್ರಿ ಇತ್ತು, ಆ ಒಂದು ಬ್ಯಾಟ್ರಿನ ನಾನು ಹಾಕ್ಕೊಂಡು ಇವಾಗ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೋನ್ ಒಟ್ಟಿಗೆ ತುಂಬಾ ಚೆನ್ನಾಗಿದೆ, ಬಟ್ ಬ್ಯಾಟ್ರಿ ಇಶ್ಯೂ ಇದೆ. ಸೊ ಬ್ಯಾಟ್ರಿ ನನಗೆ ಹೊಸದು ಸಿಕ್ಕಲಿಲ್ಲ, ಮತ್ತು ಈ ಒಂದು ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗಲಿಲ್ಲ. ಇನ್ಫ್ಯಾಕ್ಟ್ ನೀವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ಒಂದು ಕೀಪ್ಯಾಡ್ ಮೊಬೈಲ್ ತೊಗೊಂಡ್ರು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅವೈಲೇಬಲ್ ಇಲ್ಲ, ಯಾವುದೇ ರೀತಿ
ಜವಾಬ್ದಾರಿ ಕೂಡ ವಹಿಸ್ಕೊಂಡಿಲ್ಲ ಅವರು ಕೀಪ್ಯಾಡ್ ಮೊಬೈಲ್ಗಳಲ್ಲಿ. ಸೊ ನೀವು ಆನ್ಲೈನಲ್ಲಿ ಕೀಪ್ಯಾಡ್ ಮೊಬೈಲ್ ತೊಗೊಳ್ತೀರಾ, ಅದರಲ್ಲೂ ಫ್ಲಿಪ್ಕಾರ್ಟ್ನಲ್ಲಿ ತೊಗೊತೀರಾ ಅಂದರೆ ಸೊ ನೀವೇ ಹೊಣೆ ಆಗಿರ್ತೀರ ಕೀಪ್ಯಾಡ್ ಮೊಬೈಲ್ಗೆ. ಫ್ಲಿಪ್ಕಾರ್ಟ್ನವರು ಯಾವುದೇ ಕಾರಣಕ್ಕೂ ಹೊಣೆ ಆಗಿರೋದಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ಆನ್ಲೈನಲ್ಲಿ ಇನ್ನು ಮುಂದೆ ಶಾಪಿಂಗ್ ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಬೇಜಾರಾಯಿತು. ಸೊ ನಮ್ಮನ್ನು ನಂಬಿ ಕಸ್ಟಮರ್ಸ್ಗಳು ನಮ್ಮ ಹತ್ರ ಪ್ರಾಡಕ್ಟ್ಗಳನ್ನ ತೊಗೊತಿದ್ದಾರೆ ಅಂದರೆ ನಾವು ಅವ್ರಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಮೇನ್ಲಿ ಈ ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅವರು ನೋಡಬೇಕಾಗುತ್ತೆ. ಸೊ ಅದನ್ನು ಇವಾಗ ಅವರು ನೋಡ್ತಾ ಇಲ್ಲ. ಇದನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ನಾವು ಆ ಕಂಪನಿಗಳನ್ನ ನಂಬಿ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಈ ರೀತಿ ಆಯಿತು ಅಂದರೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ಕೈಯಲ್ಲಿ ಆಯಿತಾ ಸರ್ವಿಸ್ ಕೊಡಿ, ಇಲ್ಲಾಂದರೆ ಆ ಪ್ರಾಡಕ್ಟ್ನ ಸೇಲೇ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ಸೊ ಇದು ನಾನು ಮೇನಾಗಿ ಈ ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅವರಿಗೆ ಹೇಳೋದು. ಸೊ ನೀವು ಸೇಲ್ ಮಾಡ್ತಾಯಿದ್ದೀರಾ, ಸೇಲ್ ಮಾಡಿದ್ರೆ ಒಂದು 7 ಡೇಸ್ ಬೇಡ, ಅಟ್ಲೀಸ್ಟ್ ಒಂದು 2 ಡೇಸ್ ಕಮ್ಮಿನೇ ಮಾಡ್ಕೊಳ್ಳಿ. 5 ದಿನಕ್ಕೆ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಅನ್ನೋದನ್ನು ಕೊಡಿ ಅಂತ ನಾನು ಕೇಳ್ಕೊತೀನಿ. ಇನ್ಫ್ಯಾಕ್ಟ್ ನಾವು ಒಂದು ಶೋರೂಮ್ಗೆ ಹೋಗಿ ಒಂದು ಮೊಬೈಲ್ ತಗೊತೀವಿ ಅಂದರೂ ಒಂದು 5 ಮಿನಿಟ್ಸ್ ಆದರೂ ಅದನ್ನು ಟ್ರಯಲ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ನೀವು ಯಾಕೆ ಆಪ್ಷನ್ ಕೊಡ್ತಾ ಇಲ್ಲ? ಸೊ ದಯವಿಟ್ಟು ಆ ಒಂದು ಆಪ್ಷನ್ ಕೊಡಿ. ಸೊ ಆಪ್ಷನ್ ಕೊಟ್ಟರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನ ನಿಮ್ಮ ಒಂದು ಕಂಪನಿಗಳನ್ನ ನಂಬಿ ಮೊಬೈಲ್ಗಳನ್ನು ತೊಗೊತಿದ್ದಾರೆ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ತೊಗೊತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ರೂಲ್ಸ್ನ ದಯವಿಟ್ಟು ಚೇಂಜಸ್ ಮಾಡ್ಕೊಳ್ಳಿ. ಸೊ ಒಂದು ಚಿಕ್ಕ ಒಂದು ಇಯರ್ಬಡ್ಸು ಇಯರ್ಫೋನ್ಗಳನ್ನ ಖರೀದಿ ಮಾಡಿದ್ರು ನೀವು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ತೊಗೊತಾ ಇಲ್ಲ ಅಂದರೆ ತುಂಬಾ ಬೇಜಾರಾಯಿತು. ಸೊ ದಯವಿಟ್ಟು ಈ ಒಂದು ರೂಲ್ಸ್ನ ಚೇಂಜ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಅವರಿಗೆ ಈ ಒಂದು ವಿಡಿಯೋ ರೀಚ್ ಆಗೋಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಒಂದು ಅವೇರ್ನೆಸ್ ಮೂಡಿಸಿ. ಇನ್ನು ಮುಂದೆ ಅವರು ಪ್ರಾಡಕ್ಟ್ಸ್ಗಳನ್ನ ತೊಗೋಬೇಕಾದ್ರೆ ಒಂದೆರಡು ಸತಿ ಯೋಚನೆ ಮಾಡಿ ತೊಗೊಳ್ಳೋದಕ್ಕೆ ಹೇಳಿ. ಸೊ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊತಿದ್ದೀರಾ ಅಂದರೂ ಸೊ ತುಂಬ ಕೇರ್ಫುಲ್ ಆಗಿರಿ. ಅಮೆಝಾನಲ್ಲಿ ಸದ್ಯಕ್ಕೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೂ ಈ ಒಂದು ಸರ್ವಿಸ್ ಸೆಂಟರ್ 7 ಡೇಸ್ ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ವಾರಂಟಿ ಅನ್ನೋದು ಕೊಡ್ತಾ ಇಲ್ಲ. ಕೆಲವೊಂದು ಮೇನ್ ಕಂಪನಿಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಸೊ ನೀವು ಒಂದು ಸತಿ ಅಮೆಝಾನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ಬೇಕಾದ್ರೆ ಏನು ರಿಟರ್ನ್ ಪಾಲಿಸಿ ಇದೆ ಅದನ್ನು ಓದ್ಕೊಬಿಟ್ಟು ಆಮೇಲೆ ಆರ್ಡ್ರ್ ಮಾಡಿ ಅಂತ ಹೇಳ್ತೀನಿ. ಸೊ ಫ್ಲಿಪ್ಕಾರ್ಟ್ನಲ್ಲಂತೂ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೂ 7 ಡೇಸ್ ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ವಾರಂಟಿ ಅನ್ನೋದನ್ನು ಕೊಡ್ತಾ ಇದ್ದಾರೆ ಫ್ಲಿಪ್ಕಾರ್ಟ್ನಲ್ಲಿ. ಅಮೆಝಾನಲ್ಲಿ ಸದ್ಯಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ಗಳ ಮೇಲೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ಸ್ ಮೇಲೂ ಕೊಡ್ತಾರೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.